ವೀಕ್ಷಕರೇ, ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕರ್ನಾಟಕದಲ್ಲಿ ಅಪಾರ ಪ್ರೇಕ್ಷಕ ಬಳಗವನ್ನ ಹೊಂದಿದೆ. ಈಗ ಕನ್ನಡದ ಬಿಗ್ ಬಾಸ್ ಸೀಸನ್ 11 14ನೇ ವಾರದತ್ತ ಸಾಗುತ್ತಿದೆ. ಹಾಗೆ ಸ್ಪರ್ಧಿಗಳು ಕೂಡ ಒಬ್ಬರಾದ ಮೇಲೆ ಒಬ್ಬರಂತೆ ಹೊರಗಡೆ ಹೋಗುತ್ತಿದ್ದಾರೆ. ವೀಕ್ಷಕರೇ, 13ನೇ ವಾರ ಬಿಗ್ ಬಾಸ್ ನಲ್ಲಿ ಯಾವುದೇ ಎಲಿಮಿನೇಷನ್ ಆಗಿರಲಿಲ್ಲ. ಆದರೆ ವಿಕ್ರಮ್ ಅವರನ್ನ ಹೊರಗಡೆ ಕಳಿಸಿ ಮತ್ತೆ ಬಿಗ್ ಬಾಸ್ ಒಂದೇ ದಿನದಲ್ಲಿ ವಾಪಸ್ ಕರೆಸಿದ್ದರು. ಏಕೆಂದರೆ ಆ ವಾರದಲ್ಲಿ ಎಲಿಮಿನೇಷನ್ ರೌಂಡ್ ಇರಲಿಲ್ಲ. ಆದ್ದರಿಂದ ಮನೆಯವರಿಗೆ ಪ್ರ್ಯಾಂಕ್ ಮಾಡಲು ಈ ರೀತಿಯಲ್ಲಿ ತೋರಿಸಲಾಗಿತ್ತು. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿಯುವ ಹಂತಕ್ಕೆ ತಲುಪಿದೆ. ಇನ್ನು ಕೆಲವೇ ವಾರಗಳು ಫಿನಾಲೆಗೆ ಬಾಕಿ ಇದೆ. ಆದರೆ ಸ್ಪರ್ಧಿಗಳು ಇನ್ನೂ 10 ಜನ ಇದ್ದಾರೆ. ಆದ್ದರಿಂದ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗಲಿದೆ ಎಂದು ಬಿಗ್ ಬಾಸ್ ಟೀಮ್ ಖಚಿತಪಡಿಸಿದೆ. ಇದರಿಂದ ಯಾರು ಈ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗುತ್ತಾರೆ ಎಂದು ಪ್ರೇಕ್ಷಕರಲ್ಲಿ ತುಂಬಾ ಕುತೂಹಲ ಮೂಡಿದೆ. ವೀಕ್ಷಕರೇ, ಬಿಗ್ ಬಾಸ್ ಆಪ್ತ ವಲಯಗಳ ಮಾಹಿತಿ ಪ್ರಕಾರ ಈ ವಾರ ಬಿಗ್ ಬಾಸ್ ಸೀಸನ್ 11ರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಚೈತ್ರಾ ಕುಂದಾಪುರ ಅವರು ಹೊರಗೆ ಹೋಗಲಿದ್ದಾರೆ ಎನ್ನುವ ಮಾಹಿತಿ ಖಚಿತವಾಗಿದೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ 14 ವಾರಗಳು ಕಳೆದಿರುವ ಚೈತ್ರಾ ಕುಂದಾಪುರ ಅವರು ಫೈರ್ ಬ್ರ್ಯಾಂಡ್ ಅಂತಲೇ ಖ್ಯಾತಿಯಾಗಿದ್ದವರು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಫೈರ್ ರೀತಿಯಲ್ಲಿ ಹಾಡಲು ಆಗಿರಲಿಲ್ಲ. ಏಕೆಂದರೆ ಫಿಸಿಕಲ್ ಟಾಸ್ಕ್ ನಲ್ಲಿ ತುಂಬಾ ವೀಕ್ ಇದ್ದ ಚೈತ್ರಾ ಕುಂದಾಪುರ ಅವರು ಬೇರೆಯವರ ಪರ್ಫಾರ್ಮೆನ್ಸ್ ಗೆ ಮ್ಯಾಚ್ ಮಾಡಲು ಸಾಧ್ಯವಾಗಲಿಲ್ಲ. ಮತ್ತು ಆಗಾಗ ಅವರ ಆರೋಗ್ಯದಲ್ಲಿ ಏರುಪೇರು ಆಗುವುದರಿಂದ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿರಲು ಸಾಧ್ಯವಾಗಲಿಲ್ಲ. ವೀಕ್ಷಕರೇ, ಈ ಎಲ್ಲಾ ಅಂಶಗಳಿಂದ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಎಲಿಮಿನೇಷನ್ ಆಗುತ್ತಿದ್ದಾರೆ. ವೀಕ್ಷಕರೇ, ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಸುದೀಪ್ ಸ್ಟೇಜ್ ಮೇಲೆ ಕರೆದು ಅವರನ್ನ ಮಾತನಾಡುವ ಎಪಿಸೋಡ್ ಇರೋದಿಲ್ಲ. ಇದರಿಂದ ಚೈತ್ರಾ ಅವರ ಅಭಿಮಾನಿಗಳು ಇದನ್ನ ಸುದೀಪ್ ಅವರೇ ಹೇಳಿ ಮಾಡಿಸಿರುವಂತಿದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಬಿಗ್ ಬಾಸ್ ನ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಚೈತ್ರಾ ಕುಂದಾಪುರ ಅವರು ಹೊರಗೆ ಹೋಗುತ್ತಿರುವುದರಿಂದ ಇದರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.